ಅಡ್ಡ ಮತದಾನ ಮಾಡಿದ ಸೋಮಶೇಖರ್ ಅವರ ವಿರುದ್ಧ ಹಾಗೆ ಗೈರಾದ ಹೆಬ್ಬಾರ್ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಿಜೆಪಿ ಪಾಳೆಯ ಚಿಂತನೆಯನ್ನ ಮಾಡ್ತಾ ಇದೆ. ಸ್ಪೀಕರ್ ಅವರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಇವರಿಬ್ಬರ ಶಾಸಕತ್ವವನ್ನು ಅನರ್ಹಗೊಳಿಸಿ ಅಂತ ಹೇಳಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಆಗಿರುವ ಹಿರಿಯ ವಕೀಲರು ಪೊನ್ನಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನ ಮಾಡಿದ ಕಾರಣಕ್ಕೆ ಶಾಸಕ ಸ್ಥಾನದಿಂದ ಅನರ್ಹ ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಅಡ್ಡ ಮತದಾನ ಮಾಡಿದ್ರು ಒಂದೇ ಕಾರಣಕ್ಕೆ ಶಾಸಕತ್ವದಿಂದ ಅನರ್ಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಹಾಗೆ ಹಿರಿಯ ವಕೀಲರಾದ ಎಸ್ ಪೊನ್ನಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕತ್ವ ಅನರ್ಹತೆಯನ್ನ ಕೋರಿ ಬಿಜೆಪಿ ಪಾಳೆಯ ಸ್ಪೀಕರ್ಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಸ್ಪೀಕರ್ ಇದಕ್ಕೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಕೋರ್ಟ್ ಮೊರೆ ಹೋಗೋಕ್ಕೂ ಕೂಡ ಬಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ವಿವೇಕ್ ರೆಡ್ಡಿ ಅವರು ಹೇಳಿಕೆ ನೀಡಿದ್ದಾರೆ. ಆದರೆ ಈ ರೀತಿ ಆಗೋದಿಲ್ಲ, ಟೆಕ್ನಿಕಲಿ ಅನರ್ಹ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಪೊನ್ನಣ್ಣ ಅವರ ಹೇಳಿಕೆ. ತಕ್ಷಣ ನಾವು ಪಿಟಿಷನ್ ಹಾಕ್ತೀವಿ. ಪಿಟಿಷನ್ ಹಾಕಿ ಸ್ಪೀಕರ್ ಮುಂದೆ ಇದನ್ನು ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಸ್ಪೀಕರ್ ವಿಳಂಬ ಮಾಡಿದ್ರೆ ನಾವು ಹೈಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತಗೊಂಡು ಕೂಡಲೇ ಸ್ಪೀಕರ್ ಇದನ್ನು ತೀರ್ಮಾನ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಅನರ್ಹ ಪ್ರಕರಣ ಬರೋದಿಲ್ಲ ಮತ್ತು ವಿಪ್ಪು ಜಾರಿ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ವಿಪ್ ಉಲ್ಲಂಘನೆ ಪ್ರಶ್ನೆಯೇ ಇಲ್ಲ. ಇದು ಕೂಡ ಅನರ್ಹ ಪ್ರಕರಣ ಕೂಡ ಬರೋದಿಲ್ಲ. ಕ್ಷೇತ್ರದ ಜನ ಬಿ ಜೆ ಪಿಯ ಚಿಹ್ನೆಯನ್ನು ನೋಡಿ ಹಾಕಿರೋದು ಮತ. ಅದಕ್ಕೆ ದ್ರೋಹ ಬಗ್ದಿರೋ ಪ್ರಸಂಗ ಬಹಳ ದುರದೃಷ್ಟಕರ. ಆದ್ದರಿಂದ ಸಂವಿಧಾನದಲ್ಲಿ ಇದಕ್ಕೆ ಒಂದು ಪರಿಹಾರ ಇದೆ. ಸಂವಿಧಾನದಲ್ಲಿ ಏನು ಹೇಳ್ತಾರೆ, ಈ ಥರ ದ್ರೋಹ ಬಗೆದ್ರೆ ಅಥವಾ ಮೋಸ ಮಾಡಿದ್ರೆ, ತಮ್ಮ ಕ್ಷೇತ್ರದ ಜನಕ್ಕೆ ಮೋಸ ಮಾಡಿದ್ರೆ ತಕ್ಷಣ ಕೂಡಲೇ ಇದಕ್ಕೆ ನೀವು ಶೆಡ್ಯೂಲ್ 10ನಲ್ಲಿ ಆ್ಯಕ್ಷನ್ ತೊಗೊಬೋದು. ಶೆಡ್ಯೂಲ್ 10ನಲ್ಲಿ ಕೇಸ್ ಹಾಕ್ಬೋದು. ಅವ್ರನ್ನ ಅನರ್ಹಗೊಳಿಸಿ ವಿಧಾನಸಭೆಯಿಂದ ಆಚೆ ಇಳಿಸ್ಬೋದು. ಶೆಡ್ಯೂಲ್ 10 ಏನಿದೆ ಅದು ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ ಆಫ್ ಪಾರ್ಟಿ ಜಂಪ್ ಮಾಡಿದಾಗ ಪಾರ್ಟಿ ಸಿಂಬಲೇ ಇಲ್ಲದಿರೋವಂಥ ಪ್ರಕ್ರಿಯೆ. ಬಹುಶಃ ಕಾನೂನು ಓದಲಿಲ್ಲ ಸರಿಯಾಗಿ ಅವರು. ಸ್ಪೀಕರ್ ವಿಳಂಬ ಮಾಡಿದ್ರೆ ಕೂಡಲೇ ಸ್ಪೀಕರ್ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟಿಂದ ಡೈರೆಕ್ಷನ್ ತೊಗೊತೀವಿ, ಸ್ಪೀಕರ್ ಕೂಡಲೇ ಇದನ್ನು ತೀರ್ಮಾನ ಮಾಡಬೇಕು ಅಂತ. ಯಾವುದೇ ಕಾಯ್ದೆ ಅಡೆಗಡೆ ಬರೋದಿಲ್ಲ, 10 ಶೆಡ್ಯೂಲ್ನಲ್ಲಿ ಬರದೇ ಇರೋದ್ರಿಂದ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ತಿರಸ್ಕರಿಸಬೇಕು. ಸಂವಿಧಾನದಲ್ಲಿ ಶೆಡ್ಯೂಲ್ 10 ಖಂಡಿಕೆ 4ರಲ್ಲಿ ಭಾಳ ಕ್ಲಿಯರ್ ಕಟ್ ಆಗಿದೆ. ವಿಪ್ ಅಂದರೆ ಯಾವುದೇ ವಿಷಯದಲ್ಲಿರುತ್ತೆ, ಅದು ರಾಜ್ಯಸಭೆ ಇಲ್ಲ ಅಥವಾ ಒಂದು ಪಾಲಿಸಿ ವಿಷಯ ಆಗಲಿ ಅಥವಾ ಯಾವುದೇ ವಿಷಯದ ಬಗ್ಗೆ ವೋಟಿಂಗ್ ಹೋಗಿದ ತಕ್ಷಣ ವಿಪ್ ಇದ್ದರೆ, ವಿಪ್ ಜಾರಿಗೊಳಿಸಿದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಅನರ್ಹರಾಗ್ತಾರೆ. ವಿಪ್ ಯಾವ ಥರ ಇರ್ತದೆ ಅಂದರೆ ನಿರ್ದೇಶನದ ರೂಪದಲ್ಲಿ ಇರಬೇಕು. ವಿಪ್ಪಲ್ಲಿ ನಮ್ಮ ಅಧಿಕೃತವಾದಂಥ ಅಭ್ಯರ್ಥಿ ಇಂಥವರು, ನೀವು ಅವರಿಗೆ ಮತವನ್ನು ಚಲಾಯಿಸಬೇಕು. ಚಲಾಯಿಸಲಿಲ್ಲ ಅಂತೇಳಿ ನಿಮ್ಮ ಮೇಲೆ ಅನರ್ಹ ಪ್ರಕರಣವನ್ನು ಜಾರಿಗೊಳಿಸಲಾಗುವುದು. ಅದರಿಂದ ದಯವಿಟ್ಟು ನೀವು ವಿಪ್ಪನ್ನು ವೋಟನ್ನು ಮತವನ್ನು ಇಂಥವ್ರಿಗೆ ಚಲಾಯಿಸಬೇಕು ಅಂತ ಕೊಟ್ಟ ನಿರ್ದೇಶನ ಕೊಟ್ಟರೆ ಅದು ವಿಪ್ ಆಗ್ತದೆ. ದಯವಿಟ್ಟು ನೀವು ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿ ಮನವಿ ಮಾಡ್ಬೋದು. ಒಂದು ವೇಳೆ ಅವ್ರು ರಾಜೀನಾಮೆ ಕೊಟ್ಟರೆ ಅವರೇ ವಿಧಾನಸಭೆಯಿಂದ ಹೊರಬೀಳ್ತಾರೆ. ಆಗ ಮರು ಚುನಾವಣೆಗೆ ಅವ್ರು ಹೋಗಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿನಲ್ಲಿ ಜನರ ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದರಿಂದ ನಾವು ಚಿಹ್ನೆಗೆ ಮತ ಹಾಕೋದಿಲ್ಲ, ವ್ಯಕ್ತಿಗೆ ಮತ ಹಾಕ್ತೀವಿ. ಅದರಿಂದ ಈ 2 ಕಾರಣಗಳಿಂದ ಇದು ಒಂದು ವಿಭಿನ್ನವಾದಂಥ